ಹಲೋ ನಮಸ್ತೆ. ಪ್ರಾಚೀನ ಉತ್ತರ ಭಾರತದ ರಾಜಮನೆತನಗಳಲ್ಲಿ ಮೌರ್ಯ ಸಾಮ್ರಾಜ್ಯವೇ ಮೊದಲ ತಲೆ ಎತ್ತಿ ನಿಂತ ಮೊದಲ ರಾಜಮನೆತನ. ಈ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಚಂದ್ರಗುಪ್ತನಿಂದ ಆಯಿತಾದರೂ ಅಶೋಕ ಚಕ್ರವರ್ತಿಯು ಈತನ ಪ್ರಸಿದ್ಧ ದೊರೆ ಮತ್ತು ಅಪ್ರತಿಮ ವೀರ, ದಿಟ್ಟ ಹೋರಾಟಗಾರ, ಪ್ರಸಿದ್ಧ ಸಾಮ್ರಾಟರಲ್ಲಿ ಒಬ್ಬನಾಗಿದ್ದನು. ಇವರು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಎಂದು ಮೊಟ್ಟ ಮೊದಲ ಬಾರಿ ಹೇಳಿದ ಅರಸರಲ್ಲಿ ಈತನೇ ಮೊದಲಿಗರು. ಇವರು ಹೆಸರಾಂತ ಸಾಮ್ರಾಟರೂ ಹೌದು, ಒಳ್ಳೆಯ ಆಡಳಿತಗಾರನೂ ಹೌದು. ಪ್ರಜೆಗಳ ಕ್ಷೇಮಾಭಿವೃದ್ಧಿ ಈತನ ಗುರಿಯಾಗಿತ್ತು. ಈತನ ಕೊಡುಗೆಗಳು ಕರ್ನಾಟಕದಲ್ಲಿ ರಾರಾಜಿಸುತ್ತಿವೆ. ಶಾಸನಗಳ ಮೂಲಕ ತಿಳಿದು ಬರುತ್ತವೆ. ಇನ್ನು ಇವರ ಬಗ್ಗೆ ಹೇಳಬೇಕೆಂದರೆ ತುಂಬ ಸಮಾಜದ ಬಗ್ಗೆ, ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳುವ ವಾಸ್ತುಶಿಲ್ಪ, ಮೂರ್ತಿಶಿಲ್ಪ, ಕನಿಷ್ಕನ ಕಾಲದ್ದು, ಅಶೋಕನ ಶಿಲಾಶಾಸನಗಳು, ಕಳಿಂಗ ಯುದ್ಧ, ಈ ಥರ ಇನ್ನೂ ಅನೇಕ ಶಾಸನಗಳ ಮೂಲಕ ತಿಳಿದು ಬರುತ್ತದೆ. ಚಂದ್ರಗುಪ್ತ ಮೌರ್ಯ ಯಾವ ಧರ್ಮ ಸ್ವೀಕರಿಸಿದನು? ಚಂದ್ರಗುಪ್ತ ಮೌರ್ಯ ಜೈನ ಧರ್ಮ ಸ್ವೀಕರಿಸಿದರು. ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಹೇಳಿದವರು. ಅಶೋಕನು ಪ್ರಜೆಗಳು ನನ್ನ ಮಕ್ಕಳಿದ್ದಂತೆ ಎಂದು ಹೇಳಿದನು. ಅಶೋಕನ ಶಾಸನಗಳು ಯಾವ ಯಾವ ಭಾಷೆಗಳಲ್ಲಿ ಕಂಡುಬಂದಿವೆ? ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಕಂಡುಬಂದಿವೆ. ಕರ್ನಾಟಕದಲ್ಲಿ ಅಶೋಕನ ಎಷ್ಟು ಸ್ಥಳಗಳಲ್ಲಿ ಎಷ್ಟು ಶಾಸನಗಳು ದೊರೆತಿವೆ? ಕರ್ನಾಟಕದಲ್ಲಿ 9 ಸ್ಥಳಗಳಲ್ಲಿ ಅಶೋಕನ 17 ಶಾಸನಗಳು ದೊರೆತಿವೆ. ಮಸ್ಕಿ ಶಾಸನ ಎಲ್ಲಿದೆ? ರಾಯಚೂರು ಜಿಲ್ಲೆ, ಅದು ಪ್ರಮುಖವಾಗಿದೆ. ಮಸ್ಕಿ ಶಾಸನ ರಾಯಚೂರು ಜಿಲ್ಲೆಯಲ್ಲಿ ಮಸ್ಕಿ ಶಾಸನವಿದೆ, ಅದು ತುಂಬ ಪ್ರಮುಖವಾಗಿದೆ. ಅಶೋಕನ ಹೆಸರು ಯಾವ ಶಾಸನದಲ್ಲಿ ಕಂಡುಬಂದಿದೆ? ಅಶೋಕನ ಹೆಸರು ಮಸ್ಕಿ ಶಾಸನದಲ್ಲಿ ಕಂಡುಬಂದಿದೆ. ಕಳಿಂಗ ಈಗಿನ ಯಾವ ರಾಜ್ಯವಾಗಿದೆ? ಕಳಿಂಗ ಈಗಿನ ಯಾವ ರಾಜ್ಯವಾಗಿದೆ? ಕಳಿಂಗ ಈಗ ಒಡಿಶಾ ರಾಜ್ಯ ಭಾಗವಾಗಿದೆ. ಅಶೋಕನು ಯಾವ ಧರ್ಮ ಸ್ವೀಕರಿಸಿದನು? ಅಶೋಕನು ಬೌದ್ಧ ಧರ್ಮ ಸ್ವೀಕರಿಸಿದನು. ಅಶೋಕನ ಕಾಲದ ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪದ ಸ್ತಂಭಗಳು ಯಾವುವು? ಅಶೋಕನ ಕಾಲದ ವಾಸ್ತುಶಿಲ್ಪ ಮತ್ತು ಮೂರ್ತಿ ಸ್ತಂಭಗಳು ಕಂಡುಬಂದಿವೆ. ಅಶೋಕನ ಕಾಲದ ವಾಸ್ತುಶಿಲ್ಪಗಳಲ್ಲಿ ಸ್ತೂಪಗಳು ಮತ್ತು ಸ್ತಂಭಗಳು ಕಂಡು ಬಂದಿವೆ. ಅಶೋಕನ ಬಗ್ಗೆ ಹೇಳುವುದಾದರೆ ತುಂಬ ಇದೆ. ಹೆಸರಾಂತ ಆತ ಒಬ್ಬ ಧೀಮಂತ ಮತ್ತು ಶ್ರೀಮಂತ ರಾಜರಲ್ಲಿ ಒಬ್ಬನಾಗಿದ್ದಾನೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಮತ್ತು ಅದರ ಉನ್ನತಿಗೆ ಕಾರಣ ಆಗಿದ್ದಾನೆ. ಚಂದ್ರಗುಪ್ತ ಮೌರ್ಯನಿಂದ ಸ್ಥಾಪನೆಯಾದರೂ ಅಶೋಕನ ಕಾಲದ ತುಂಬ ಹೀಗೆ ಕನಿಷ್ಕನಿಂದ ತಿಳಿದುಬಂದ ಶಾಸನಗಳು ತುಂಬ ಇವೆ. ಉತ್ತರ ಭಾರತದ ರಾಜಮನೆತನಗಳಲ್ಲಿ ಮೌರ್ಯ ಸಾಮ್ರಾಜ್ಯವೇ ಮೊದಲ ತಲೆ ಎತ್ತಿ ನಿಂತ ರಾಜಮನೆತನ. ಇವರು ಪರಾಕ್ರಮಿಯೂ ದಕ್ಷ ಆಡಳಿತಗಾರನೂ ಮತ್ತು ಪ್ರಜೆಗಳನ್ನು ತನ್ನ ಮಕ್ಕಳಿದ್ದಂತೆ ಎಂದು ಹೇಳಿ ಈತನ ತುಂಬ ಪ್ರಜೆಗಳನ್ನು ಪ್ರೀತಿಸುತ್ತ ಮತ್ತು ಅವರನ್ನು ತುಂಬ ಚಾಣಾಕ್ಷತೆಯಿಂದ ನೋಡಿಕೊಳ್ಳುತ್ತಿದ್ದನು. ಚಾಣಕ್ಯ, ಕೌಟಿಲ್ಯ ಎಂಬ ಹೆಸರುಗಳು ಇದ್ದವು. ಚಂದ್ರಗುಪ್ತ ಮೌರ್ಯನಿಗೆ ಸೈನಿಕ ಯುದ್ಧ ತರಬೇತಿ ನೀಡಿ ಸೈನ್ಯವನ್ನು ಸಜ್ಜುಗೊಳಿಸಲು ನೆರವಾದನು. ಹೀಗೆ ಅನೇಕ ಚಂದ್ರಗುಪ್ತ ಮೌರ್ಯ ಮತ್ತು ಅಶೋಕನ ಕಾಲದಲ್ಲಿ ತಿಳಿದುಕೊಳ್ಳಬೇಕಾಗಿದ್ದು ತುಂಬ ಇದೆ. ಥ್ಯಾಂಕ್ ಯು.